ಇಷ್ಟು ದಿನ ಮ್ಯಾಜಿಕಲ್ ಕಂಪೋಸರ್ ಅಂತಿದ್ವಲ್ಲ, ಈಗ ಮ್ಯಾಜಿಕಲ್ ಡೈರೆಕ್ಟರು. ಒಂದು ಬಿಗ್ ಮ್ಯಾಜಿಕ್ ರೆಡಿ ಇದೆ. ಬಿಗ್ ಸ್ಕ್ರೀನಲ್ಲಿ ಕತ್ಲ ಕೋಣೆನಲ್ಲಿ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಬಾಸು. ಅಯ್ಯೋ ಇಲ್ಲ, ನಿಮ್ಮ ಬಗ್ಗೆ ನೆಕ್ಸ್ಟ್ ಲೆವೆಲ್ ಅಭಿಮಾನ ಶುರು ಆಗ್ಬಿಟ್ಟಿದೆ ನಮಗೆ. ಅದರಲ್ಲೂ ನೆನ್ನೆ ಅಂತೂ ಯಪ್ಪ ಸ್ವಾಮಿ, ಇಡೀ ನಮ್ಮ ಇಂಡಸ್ಟ್ರಿ ತಿರುಗಿ ನೋಡ್ಬೇಕು ಆ ರೇಂಜಿಗೆ ಒಂದು ಟ್ರೇಲರ್ನ ಲಾಂಚ್ ಮಾಡ್ತಾರೆ. ಅದು ಅಷ್ಟು ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ. ಅದ್ಭುತ ಅದೆಲ್ಲ. ಇಲ್ಲಿ ನೋಡಿ ಯಪ್ಪ, ಇದು ನೋಡಿದ ತಕ್ಷಣ ಏನೋ ಒಂಥರ ಅಟ್ರಾಕ್ಷನ್ನು. ಇದು ಹೆಂಗೆ ಸೃಷ್ಟಿ ಆಯಿತು ಸರ್? ಇದ್ರ ಬಗ್ಗೆ ಒಂಚೂರು ಹೇಳಿ ನಮಗೆ. ಇದೇನೋ ಒಂಥರ ಈ ಬೈಕ್ಗಳನ್ನ ತುಂಬ ಸಿನಿಮಾಗಳಿಗೆ ಡಿಸೈನ್ ಮಾಡಿಸಿರೋದು ನಾವು ನೋಡಿದ್ದೀವಿ. ಬಟ್ ರೈಟ್ ನಾವು ಇದು ಒಂಥರ ಏನೋ ಅಟ್ರಾಕ್ಷನ್ ಇದೆ. ಏನಿದು, ಏನು ಕತೆ? ಇದು ಉಪ್ಪಿ ಸರ್ ವಾಹನ. ಇದು ಸಿನಿಮಾದಲ್ಲಿ ಇದೆಲ್ಲ ಈ ಉಪ್ಪಿ ಸರ್ ಕ್ಯಾರೆಕ್ಟರ್ ಈ ಗಾಡಿನಲ್ಲಿದೆ. ಎಲ್ಲ ಅವ್ರು ಏನೇನು ಕ್ಯಾರೆಕ್ಟರ್ ಮಾಡಿದೀವಿ ಅಂಡ್ ಈ ಗಾಡಿನಲ್ಲಿ ಕಥೆನೂ ಇದೆ. ಇದೇನಕ್ಕೆ ಜೇಡ್ರ ಬಲೆ ಇದೆ, ಇದೇನಕ್ಕೆ ಕೋಣ ಇದೆ, ಸೊ ಇದು ಯಾಕೆ ರೆಡ್ ಕಲರ್ ಇದೆ, ಇದು ಸೊ ಯು ಹ್ಯಾವ್ ಆಲ್ ದ ಡೀಟೇಲಿಂಗ್ಸ್ ಇದರೊಳಗಡೆ. ವಾವ್, ಸೂಪರ್. ಬನ್ನಿ, ನೀವು ಬನ್ನಿ ನೋಡಿ ಸರ್. ಈಗ ಉಪ್ಪಿ ಸರ್ಗೆ ಒಂದೇ ಸೀಟ್ ಹಾಕಿದೆ ಸರ್, ಇಲ್ಲ ಯಾಕೆ ಇನ್ನೊಂದು ಸೀಟ್ ಇಲ್ಲ? ಯಾಕಂದ್ರೆ ಅವ್ರು ಜೋಡಿ ಇಲ್ಲ. ಅವರು ಜೋಡಿ ಅದೇ ನನಗೆ ದೊಡ್ಡ ಕುತೂಹಲ ಇರೋದು. ಏನಕ್ಕಿಲ್ಲ ಎಲ್ಲೂ ಅದರಲ್ಲೇ ಒಂದು ಶಿವಣ್ಣಂಗೆ ಹೆಣ್ಣಿನ ವೇಷ, ಅದು ಒಂದು ನನಗೆ ಅದು ಆಶ್ಚರ್ಯ. ಯಾಕೆ ಎಲ್ಲಿ ಸುಧಾರಾಣಿ ಮೇಡಮ್ ಕಾಣಿಸ್ಕೊಂಡ್ರು, ಬಟ್ ಎಲ್ಲೂ ಹೀರೋಯಿನ್ದೇನು ಸುಳಿವಿಲ್ವಲ್ಲ ಅನ್ನೋದು ಒಂದು ಕುತೂಹಲ ಇದೆ. ಅದಕ್ಕೆ ಇಲ್ಲಿ ಹಿಂದೇನು ಏನು ಸೀಟ್ ಇಲ್ಲ. ವಾಟ್ ಅಬೌಟ್ ಹೀರೋಯಿನ್ ಸರ್? ವಾಟ್ ಅಬೌಟ್ ಹೀರೋಯಿನ್? ಇನ್ನು ನಾನು ಹೇಳಿದ್ರೆ ಈ ಫಿಲ್ಮ್ ಅಲ್ಲಿ ಮೇಡಮ್ ಹೀರೋ, ಹೀರೋಯಿನ್, ವಿಲ್ಲನ್ ಆತರ ಏನು ಆತರ ಎಲ್ಲ ಪಾತ್ರಗಳು. ಅಟ್ಲೀಸ್ಟ್ ಒಂದು ಪಾತ್ರ ಇದೆಯಾ? ಹೀರೋಯಿನ್ ಅಂತ ನೀವೇನ್ ಹೇಳ್ತೀರಾ ಆ ಪಾತ್ರ ಖಂಡಿತ ಅದೇ. ಕೌಸ್ತುಭ ಮಣಿ ಅವ್ರು ಮಾಡಿದ್ದಾರೆ, ಅವರ ಮೊದಲನೇ ಸಿನಿಮಾ ಇದು. ಓಕೆ, ಸೊ ಖಂಡಿತ ಒಂದು ಒಳ್ಳೆ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ನಿಮ್ದೇ ಶೋಧ ಹಂಗಾದ್ರೆ? ನಿಮ್ದೇ ಶೋಧ ಅದು? ಶೋಧ ಅಂತೆಲ್ಲ ಹೇಳಂಗಿಲ್ಲ. ಪಾಪ ಶಿ ಇಸ್ ವೆರಿ ಗುಡ್ ಆರ್ಟಿಸ್ಟ್. ಅಂದ್ರೆ ನೀವು ಕಂಡಿಡ್ದಿದ್ದೀರಾ ಅಂತ ಕೇಳಿದ್ದು. ಅಂಡ್ ಇದು ಈ ಸ್ಕೆಲಿಟಲ್ ನೋಡ್ತಿದ್ದಂಗೆ ಒಂದು ಇಮ್ಯಾಜಿನೇಷನ್ಗೆ ನಮ್ಮ ಪ್ರೇಕ್ಷಕರು ಹೋಗೋದು ಸತ್ಯ. ಸರ್ ಇದನ್ನ ಎಲ್ಲಿ ಡಿಸೈನ್ ಮಾಡಿಸಿದ್ರಿ ಇದನ್ನೆಲ್ಲ? ಇಲ್ಲೇ ಬೆಂಗಳೂರಲ್ಲೇ ಮೇಡಮ್. ಇದೊಂದು ಕಾನ್ಸೆಪ್ಟ್ ನಮ್ಮ ಹತ್ರ ಇತ್ತು, ಬಟ್ ಮೈಸೂರಲ್ಲಿ ಒಬ್ಬರದು ಇದನ್ನೆಲ್ಲ ಮಾಡಿ ಇಟ್ಕೊಂಡಿದ್ರು. ನಮ್ಮ ಕಾನ್ಸೆಪ್ಟ್ಗೂ ಇದಕ್ಕೂ ಹತ್ತತ್ರ ಮ್ಯಾಚಿಂಗ್ ಆಯ್ತು. ನಾವು ತಗೊಂಬಂದು ಅದನ್ನ ಸ್ವಲ್ಪ ಆಲ್ಟರ್ ಮಾಡಿ ನಾವು ಅದನ್ನ ಸ್ವಲ್ಪ ಸೆಟ್ ಮಾಡಿದ್ವಿ. ಸೊ ಆಮೇಲೆ ಅವ್ರ ಹತ್ರನೇ ಪರ್ಚೇಸ್ ಮಾಡ್ಬಿಟ್ರು ಪ್ರೊಡ್ಯೂಸರ್. ಈಗ ಇದು ನಮ್ದೇ ಗಾಡಿ, 45 ಗಾಡಿ ಇದು. 45 ಗಾಡಿ. ಬಟ್ ಇದ್ರದ್ದು ಹಿಂದೆ ಏನು ಕತೆ ಇದೆ, ಇದು ಯಾಕೆ ಹಿಂಗಿದೆ, ಇದೆಲ್ಲದಕ್ಕೂ ಆನ್ಸರ್ ನಿಮ್ಗೆ ಎಲ್ಲಿ ಸಿಕ್ಕತ್ತೆ ಗೊತ್ತಾ? ಥಿಯೇಟ್ರಲ್ಲಿ ಸಿಕ್ಕತ್ತೆ. ಸೊ ಕಾಯ್ತಾ ಇರಿ, ಇದ್ರ ಬಗ್ಗೆ ಒಂದಷ್ಟು ಬ್ಯೂಟಿಫುಲ್ ಸೀನ್ಗಳು, ಇದೆಲ್ಲ ಮ್ಯಾಜಿಕ್ ಮಾಡೋದಕ್ಕೆ, ಆ ಮ್ಯಾಜಿಕ್ನ ನೋಡೋದಕ್ಕೆ, ಇವ್ರ ಮ್ಯಾಜಿಕ್ ಮಾಡೋಕ್ಕೆ ನಾವು ನೋಡೋಕ್ಕೆ ಕಾಯ್ತಾ ಇದ್ದೀವಿ. ಸೊ ಇದಿಷ್ಟು ಸದ್ಯಕ್ಕೆ ನಿಮಗೆ ತೋರಿಸ್ಬೋದು ಅಷ್ಟೇ. ನಾವು ಇದ್ರ ಆಚೆಗೆ ಏನೂ ಬಿಟ್ಕೊಡೋಕ್ಕಾಗಲ್ಲ. ಕಾಯಿರಿ ನೀವೆಲ್ಲ. ಆ್ಯಂಡ್ ಸರ್ ಇದ್ರ ಮೇಲೆ ಒಂದ್ಸತಿ ಕೂತ್ಕೊಳ್ಳಿ ಸರ್, ನೋಡೋಣ ಏನು ಕಾಣಿಸ್ತೀವಿ. ಈಗ ಹೀರೋಯಿನ್ ಇಲ್ಲದೆ ಇರೋ ಕಾರಣ, ಉಪ್ಪಿ ಸರ್ ಒಬ್ಬರೇ ಕೂತಿರೋ ಕಾರಣ ನಾವಿವಾಗ ಸರ್ನ ಕೂರಿಸಿದೀವಿ. ಚೆನ್ನಾಗಿ ಸೂಟ್ ಆಗ್ತಿದೆ ಸರ್ ನಿಮ್ಗೂ. ಉಪ್ಪಿ ಸರ್ ಒಂದ್ ಸ್ವಲ್ಪ ಇನ್ನೂ ಹೈಟು ಇದು ಬರೋದ್ರಿಂದ. ಉಪ್ಪಿ ಸರ್ ಪ್ರಿಪ್ರೇಷನ್ ಹೆಂಗಿತ್ತು ಈ ಪಾತ್ರಕ್ಕೆ? ಉಪ್ಪಿ ಸರ್ ಅವರೆಲ್ಲ ಸಿನಿಮಾನಲ್ಲಿ ಇದೆ, ಅವರು ಎಪಿಟೋಮ್. ಅಂದ್ರೆ ಏನ್ ಮಾತಾಡಂಗಿಲ್ಲ ಅವ್ರ ಬಗ್ಗೆ ಎಲ್ಲ. ನಾವು ಶಾರ್ಟ್ ತೆಗಿಬೇಕಾದ್ರೆ ಆ ಸೀನ್ಗೆ ಏನ್ ಬೇಕು ಅದನ್ನ ಪ್ಲಾನ್ ಮಾಡಿರ್ತೀವಿ. ಬಟ್ ಅವ್ರು ಎಂತ ಅದ್ಭುತ ನಟ ಅಂದ್ರೆ, ಇಡೀ ಸಿನಿಮಾ ನೋಡಿದ್ರೆ ಆ ಕ್ಯಾರೆಕ್ಟರ್ನ ಹಾಗೇ ಕ್ಯಾರಿ ಮಾಡಿರ್ತಾರೆ. ಆ ಟೆಂಪೋನ ಅದು ಯಾವುದೇ ರೀತಿನಲ್ಲಿ ಆಗಿರ್ಲಿ, ಆ ಕ್ಯಾರೆಕ್ಟರ್ ಏನೇ ತರ ಚೇಂಜಸ್ ಆಗ್ಲಿ, ಸ್ವಲ್ಪ ಸಾಫ್ಟ್ ಆಗಲಿ ಅಥವಾ ಸ್ವಲ್ಪ ವೈಲೆಂಟ್ ಆಗಲಿ, ಏನಾದ್ರೂ ಆ ಒರಿಜಿನಲ್ ಪಾತ್ರಕ್ಕೆ ಏನು ಪವರ್ ಬೇಕು ಅದನ್ನ ಎಲ್ಲೂ ಬಿಟ್ಕೊಟ್ಟಿರಲ್ಲ. ನಿಮ್ಮ ವಿಷನ್ ಏನಿರುತ್ತೆ ಅದು ಕರೆಕ್ಟಾಗಿ ಹಾಗೆ ಬಂದಿದೆ. ಅವ್ರಿಗೆ ಅದು ನಾವು ಎಕ್ಸ್ಪ್ಲೇನು ಮಾಡಿರಲ್ಲ. ನಾವು ಒಂದು ಕತೆ ಹೇಳಿರ್ತೀವಿ, ಎಷ್ಟು ಸೀನ್ ಹಿಂಗಿದೆ ಅಂತ ಹೇಳಿರ್ತೀವಿ, ಬಟ್ ಡೈರೆಕ್ಟರ್ನು ಮೀರಿ ಒಂದು ಲೈನ್ ಇಟ್ಕೊಂತಾರಲ್ಲ, ಅದು ಹೀರೋಸ್ ಮಾತ್ರ. ಅಂದ್ರೆ ಅವರೇ ಒಬ್ಬ ಟೆಕ್ನಿಷಿಯನ್, ಅಷ್ಟು ಗುಡ್ ಟೆಕ್ನಿಷಿಯನ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಅದನ್ನ ಪಾತ್ರ ಆಗ್ಬಿಟ್ಟಿರ್ತಾರೆ. ನೀವು ಆ ಪಾತ್ರನ ಕಾಮಿಡಿ ಮಾಡಿ ಅಂದಾಗ್ಲೂ ಆ ಪಾತ್ರ ಬಿಟ್ಟು ಮಾಡಲ್ಲ. ವಾವ್, ಆ ಪಾತ್ರ ಹಿಂಗೆ ಮಾಡಿದ್ರೆ ಏನೇಂದ್ರೂ ಆ ಪಾತ್ರದಿಂದ ಆಚೆ ಬರಕ್ ಸಾಧ್ಯನ. ಬಾಡಿ ಅಂದ್ರೆ ಬರೀ ಡೈಲಾಗ್ ಅಲ್ವಲ್ಲ ಮೇಡಮ್, ಪಾತ್ರ ದಟ್ ಗತ್ತು ಅದು ಹೆಂಗಿರ್ಬೇಕು, ಹ್ಯಾಟ್ಸ್ ಆಫ್ ಟು ಉಪ್ಪಿ ಸರ್. ಅದಕ್ಕೆ ಅವರೆಲ್ಲ ನಮ್ಗೆ ಏನ್ ಹೇಳ್ತಾರೆ, ಡೈರೆಕ್ಟರ್ ಚಕ್ರವರ್ತಿ, ನಿರ್ದೇಶಕರ ಕರೆಕ್ಟ್. ಒಬ್ಬ ಟೆಕ್ನಿಷಿಯನ್ ಹೀರೋ ಆದ್ರೆ ಏನೆಲ್ಲ ಲಾಭ ಇರುತ್ತೆ ಅಲ್ಲ. ಅವರೆಲ್ಲ ಏನಾಗ್ತಾರೆ, ಫಸ್ಟು ಡೈರೆಕ್ಟರ್ ಆಗ್ತಾರೆ, ಆಮೇಲೆ ನೀವು ಹೇಳ್ದಂಗೆ ಟೆಕ್ನಿಷಿಯನ್ ಹೀರೋ ಆಗ್ತಾರೆ, ಆಮೇಲೆ ಇಡೀ ಏನ್ ಹೇಳ್ತಾರೆ ಅಭಿಮಾನಿಗಳ ಮನಸ್ಸಲ್ಲಿ ಹೀರೋ ಆಗಿ ಉಳಿದು ಬಿಡ್ತಾರೆ. ಕರೆಕ್ಟ್ ಕರೆಕ್ಟ್. ಅದ್ಭುತವಾದ ಕ್ಯಾರೆಕ್ಟರ್ಗಳ ಸೃಷ್ಟಿ 45 ಅಲ್ಲಿದೆ. ಇನ್ನು ಸಿಕ್ಕಾಪಟ್ಟೆ ಡೀಟೇಲ್ಸ್ ಕೇಳಕ್ಕೆ ಬಾಕಿ ಇದೆ. ಇದಕ್ಕೆ ನಮಗೊಬ್ರು ಜಾಯ್ನ್ ಆಗ್ತಾರೆ,
ಆ ಸಪೋರ್ಟ್ ನೋಡಿ ಅವಾಗ ಒಂದು ಮಜಾ ಶುರುವಾಗುತ್ತೆ ನಿಮಗೆ. ಕಾಯ್ತಾ ಇರಿ ಯಾರು ಬಂದು ಜಾಯ್ನ್ ಆಗ್ತಾರೆ ಅಂತ. ಈ 3 ಜನ ತಲೆಯಲ್ಲಿ ಬರ್ತಾರಲ್ಲ ನಿಮಗೆ, ವೇಟ್ ಆ್ಯಂಡ್ ವಾಚ್ ಯಾರು ನಮ್ಮ ಜೊತೆ ಸೇರ್ತಾರೆ ಅಂತ. ಆ್ಯಂಡ್ ಅದು ನೆಕ್ಸ್ಟ್ ಲೆವೆಲ್ಲು. ಓಕೆ